ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಚೀನಾದಲ್ಲಿ ಆತಂಕ ಮೂಡಿಸಿರುವ HMPV ವೈರಸ್ ಇದೀಗ ಭಾರತದಲ್ಲೂ ಕಾಣಿಸಿಕೊಂಡಿದೆ. ಬೆಂಗಳೂರಿನಲ್ಲಿ 2 ಪ್ರಕರಣಗಳು ವರದಿಯಾಗಿವೆ. 3 ತಿಂಗಳ ಹೆಣ್ಣು ಮಗು ಹಾಗೂ 8 ತಿಂಗಳ ಗಂಡು ಮಗುವಿಗೆ HMPV ವೈರಸ್ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಆದರೆ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲದಿದ್ದರೂ ಈ ಸೋಂಕು ಕಾಣಿಸಿಕೊಂಡಿರುವುದು ಆತಂಕ ಮೂಡಿಸಿದೆ. ಚೀನಾದಲ್ಲಿ ಪತ್ತೆಯಾಗಿರುವ ಮ್ಯೂಟೇಟೆಡ್ ವೈರಸ್ಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯೇ ಎಂಬುದರ ಕುರಿತು ಇನ್ನೂ ಕೂಡ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ. ಮಗುವಿಗೆ ಜ್ವರ ಬಂದ ಹಿನ್ನೆಲೆಯಲ್ಲಿ ನಗರದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು. ಈ ವೇಳೆ ರಕ್ತ ಪರೀಕ್ಷೆ ಮಾಡಿದಾಗ HMPV ವೈರಸ್ ಇರುವುದು ದೃಢಪಟ್ಟಿದೆ. ಇನ್ನು ದೇಶದಲ್ಲಿ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳಿಗೆ ಆದೇಶ ನೀಡಲಾಗಿದೆ. ರಾಜ್ಯದಲ್ಲಿ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತುರ್ತು ಸಭೆ ನಡೆಸಿದ್ದಾರೆ. ಜ್ವರ ಕಾಣಿಸಿಕೊಂಡಿರುವವರು ಜನನಿಬಿಡ ಪ್ರದೇಶಗಳಿಗೆ ಹೋಗದಂತೆ ಮನವಿ ಮಾಡಲಾಗಿದೆ. ಸದ್ಯಕ್ಕೆ ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ, ಆದರೆ ಮುಂಜಾಗ್ರತೆ ವಹಿಸುವುದು ಅಗತ್ಯ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳಿದೆ. ಅಂದಹಾಗೆ HMPV ವೈರಸ್ಗೆ ಯಾವುದೇ ನಿರ್ದಿಷ್ಟ ಆಂಟಿವೈರಲ್ ಚಿಕಿತ್ಸೆ ಇಲ್ಲ. ಆದ್ದರಿಂದ ಅದರ ಹರಡುವಿಕೆಯನ್ನು ನಿಯಂತ್ರಿಸಲು ಸೂಕ್ತ ಮುಂಜಾಗ್ರತೆ ಮುಖ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ. HMPV ಅಂದ್ರೆ ಹ್ಯೂಮನ್ ಮೆಟಾಪ್ಯೂಮೋ ವೈರಸ್ ಅಂತ ಅರ್ಥ. ಕೊರೋನಾದಂತೆ ಇದೊಂದು ರೀತಿಯ ಸಾಂಕ್ರಾಮಿಕ ವೈರಸ್ ಆಗಿದೆ. ಈಗಾಗಲೇ ಚೀನಾದಲ್ಲಿ ದಾಂಗುಡಿ ಇಟ್ಟಿರುವ ಈ ಸೋಂಕು ಸಾಮಾನ್ಯ ಶೀತದಂತೆಯೇ ರೋಗ ಲಕ್ಷಣಗಳನ್ನು ಉಂಟು ಮಾಡುತ್ತದೆ. ಆದರೆ ಈ ರೋಗದ ಗುಣಲಕ್ಷಣಗಳೇನು, ಇದನ್ನು ತಡೆಗಟ್ಟೋದು ಹೇಗೆ ಅನ್ನೋದನ್ನು ನೋಡೋಣ. ಈ ರೋಗದ ಲಕ್ಷಣಗಳು ಈ ರೀತಿ ಇದೆ: ನಿರಂತರ ಕೆಮ್ಮು ಅಥವಾ ಉಬ್ಬಸ, ಸ್ರವಿಸುವ ಮೂಗು, ನೋಯುತ್ತಿರುವ ಗಂಟಲು, ತಲೆನೋವು, ತೀವ್ರ ಜ್ವರ, ವಾಕರಿಕೆ, ವಾಂತಿ, ಅತಿಸಾರ, ದೇಹದ ತುರಿಕೆ. ಆರಂಭದಲ್ಲಿ ಹೆಚ್ಚಿನ ಪ್ರಕರಣಗಳು ಸೌಮ್ಯವಾಗಿರುತ್ತೆ, ಆದರೆ ಚಿಕ್ಕ ಮಕ್ಕಳು, 65ಕ್ಕಿಂತ ಮೇಲ್ಪಟ್ಟ ವಯಸ್ಕರು ಮತ್ತು ದುರ್ಬಲಗೊಂಡ ಪ್ರತಿರಕ್ಷಣಾ ವ್ಯವಸ್ಥೆ ಹೊಂದಿರುವ ಜನರು, ಗಂಭೀರ ಕಾಯಿಲೆಗೆ ತುತ್ತಾಗಿರುವ ಜನರು ಈ ರೋಗದ ಹೆಚ್ಚಿನ ಅಪಾಯವನ್ನು ಹೊಂದಿರ್ತಾರೆ. ಈ ರೋಗಕ್ಕೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲದೆ ಇರೋದ್ರಿಂದ ಆದಷ್ಟು ರೋಗ ಬರದಂತೆ ನೋಡಿಕೊಳ್ಳುವುದು, ಮುಖಕ್ಕೆ ಮಾಸ್ಕ್ ಬಳಸೋದು, ಜನನಿಬಿಡ ಸ್ಥಳದಿಂದ ದೂರ ಇರೋದು ಹಾಗೂ ಜ್ವರ, ಶೀತದಂತಹ ಲಕ್ಷಣಗಳು ಕಂಡ್ರೆ ಪ್ರತ್ಯೇಕವಾಗಿ ವಾಸ ಮಾಡೋದು, ಇವಿಷ್ಟು ಕ್ರಮಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕಾಗುತ್ತೆ. ಒಂದು ವೇಳೆ ಸೋಂಕು ಕಾಣಿಸಿಕೊಂಡ್ರೂ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯಲೇಬೇಕು. ಮೊದಲೇ ಶೀತ ಮಾರುತಗಳು ಬೀಸ್ತಾ ಇರೋದರಿಂದ ಥಂಡಿ ಹವಾಗುಣದಿಂದಾಗಿ ವೈರಲ್ ಇನ್ಫೆಕ್ಷನ್ಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ HMPV ಆತಂಕ ಮೂಡಿಸಿದೆ. ದೇಶದ ಉತ್ತರ ಭಾಗದಲ್ಲಿ ಚಳಿಯ ಆರ್ಭಟ ಜೋರಾಗಿದೆ. ಕಾಶ್ಮೀರದಲ್ಲಿ ವ್ಯಾಪಕ ಥಂಡಿಯಿಂದಾಗಿ ಮನೆಯಲ್ಲಿಯೇ ಉಸಿರುಗಟ್ಟಿ ಒಂದೇ ಕುಟುಂಬದ 5 ದಾರುಣವಾಗಿ ಸಾವಿಗೀಡಾಗಿದ್ದಾರೆ. ಶ್ರೀನಗರದ ಪಂದ್ರಾತಾನ್ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ದಂಪತಿ ಮತ್ತು ಅವರ 3 ಮಕ್ಕಳು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅಂತ ಸ್ಥಳೀಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಮೂಲತಃ ಬಾರಾಮುಲ್ಲಾ ಜಿಲ್ಲೆಯ ಉರಿ ಪ್ರದೇಶದವರಾದ ಎಜಾಜ್ ಅಹಮದ್ ಭಟ್ ದಂಪತಿ ಕೆಲ ತಿಂಗಳುಗಳ ಹಿಂದೆಯಷ್ಟೇ ಇಲ್ಲಿ ಬಂದು ಬಾಡಿಗೆ ಮನೆಯಲ್ಲಿ ನೆಲೆಸಿದ್ದರು ಎನ್ನಲಾಗಿದೆ. ಕುಟುಂಬದ ಎಲ್ಲರೂ ಮಲಗಿದ್ದ ಸ್ಥಳದಲ್ಲಿಯೇ ಶವವಾಗಿದ್ದಾರೆ. ಘಟನೆ ಕುರಿತು ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯ ಪತ್ರಕರ್ತ ಮುಖೇಶ್ ಚಂದ್ರಕರ್ ಹತ್ಯೆ ನಾಗರಿಕ ಸಮಾಜವನ್ನ ಬೆಚ್ಚಿ ಬೀಳಿಸಿದೆ. ಅತ್ಯಂತ ಭೀಕರವಾಗಿ ಕೊಲೆ ನಡೆಸಲಾಗಿದೆ. ಪ್ರಕರಣ ದೇಶದಾದ್ಯಂತ ಸಂಚಲನ ಮೂಡಿಸಿದೆ. ಇದೀಗ ಮುಖೇಶ್ ಮರಣೋತ್ತರ ಪರೀಕ್ಷಾ ವರದಿ ಹೊರಬಿದ್ದಿದೆ. ಅದರ ಅನ್ವಯ ಮುಖೇಶ್ ಅವರ ದೇಹದಲ್ಲಿ ಹಂತಕರಿಂದ ಗಾಯವಾಗದ ಯಾವುದೇ ಜಾಗ ಉಳಿದಿಲ್ಲ ಎಂದು ವರದಿ ಬಹಿರಂಗಪಡಿಸಿದೆ. ಮುಖೇಶ್ನ ಲಿವರ್ 4 ತುಂಡಾಗಿದ್ದು ತಲೆಯಲ್ಲಿ 15 ಮೂಳೆ ಮುರಿತವಾಗಿದೆ. ಅಲ್ಲದೆ ಹೃದಯ ಚೂರು ಚೂರಾಗಿದ್ದು ಕುತ್ತಿಗೆ ಹಂತಕರಿಂದ ಮುರಿಯಲ್ಪಟ್ಟಿದೆ. ಖುದ್ದು ಮರಣೋತ್ತರ ಪರೀಕ್ಷೆ ಮಾಡುವ ವೈದ್ಯರು ಸಹ ದೇಹಕ್ಕಾಗಿರುವ ಹಾನಿ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟರ ಮಟ್ಟಿಗೆ ದೇಹದ ಅಂಗಗಳಿಗೆ ಕೊಲೆಗಟುಕರು ಹಾನಿ ಮಾಡಿದ್ದಾರೆ. ಇದು ಕೇವಲ ಒಬ್ಬ ಹಂತಕನಿಂದ ನಡೆಯದೆ ಹಂತಕರ ಗುಂಪೆ ಮುಖೇಶ್ ಮೇಲೆ ದಾಳಿ ನಡೆಸಿರಬಹುದು ಅಂತ ವಿಧಿ ವಿಜ್ಞಾನ ತಂಡ ಹೇಳ್ತಿದೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಗುತ್ತಿಗೆದಾರ ಸುರೇಶ್ ಚಂದ್ರಕರ್ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ. SIT ಕೂಡ ರಚನೆ ಆಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳವು ಮುಸ್ಲಿಮರ ವಕ್ಫ್ ಭೂಮಿಯಲ್ಲಿ ನಡೆಯುತ್ತಿದೆ ಅಂತ ಅಖಿಲ ಭಾರತ ಮುಸ್ಲಿಂ ಜಮಾತ್ ರಾಷ್ಟ್ರೀಯ ಅಧ್ಯಕ್ಷ ಮೌಲಾನಾ ಶಹಾಬುದ್ದೀನ್ ರಜ್ವಿ ಹೇಳಿದ್ದಾರೆ. ಆ ಮೂಲಕ ಮತ್ತೊಂದು ವಿವಾದಕ್ಕೆ ನಾಂದಿ ಹಾಡಿದ್ದಾರೆ. ಕುಂಭಮೇಳದಲ್ಲಿ ಮುಸ್ಲಿಮರಿಗೆ ಪ್ರವೇಶ ನೀಡದಂತೆ ಅಖಾಡಾ ಪರಿಷತ್ ನಿರ್ಣಯ ಅಂಗೀಕರಿಸಲು ಮುಂದಾಗಿರುವ ನಡುವೆಯೇ ಈ ಪ್ರತಿಕ್ರಿಯೆ ಬಂದಿದೆ. ಮಹಾಕುಂಭ ಮೇಳದಲ್ಲಿ ಅನ್ಯಮತೀಯರಿಗೆ ಪ್ರವೇಶ ನೀಡದಿರುವ
ಕ್ರಮವು ಸರಿಯಲ್ಲ. ಇದು ಸಂಕುಚಿತ ಮನೋಭಾವ. ಅಖಾಡ ಪರಿಷತ್ ವಿಶಾಲವಾಗಿ ಯೋಚಿಸಬೇಕು. ಅಸಲಿಗೆ ಈ ಕುಂಭಮೇಳ ನಡೀತಾ ಇರೋದು ವಕ್ಫ್ ಮಂಡಳಿಗೆ ಒಳಪಟ್ಟ ಸುಮಾರು 54 ಬಿಘಾ ಭೂಮಿಯಲ್ಲಿ. ಇದಕ್ಕೆ ತಮ್ಮದೇನು ಅಭ್ಯಂತರವಿಲ್ಲ. ಆದರೆ ಈ ರೀತಿಯಾಗಿ ಕುಬ್ಜವಾಗಿ ಯೋಚಿಸುವುದು ಒಳ್ಳೆಯದಲ್ಲ. ಅದರಂತೆ ಮಹಾಕುಂಭಮೇಳದಲ್ಲಿ ಧರ್ಮ ದಂಗಲ್ ನಡೆಯುವುದು ಸರಿಯಲ್ಲ ಅಂತ ಶಹಾಬುದ್ದೀನ್ ರಜ್ವಿ ಹೇಳಿದ್ದಾರೆ. ಅಂದಹಾಗೆ ಜನವರಿ 13ರಿಂದ ಮಹಾಕುಂಭಮೇಳ ನಡೆಯಲಿದೆ. ಇದಕ್ಕಾಗಿ ಭರ್ಜರಿ ಸಿದ್ಧತೆಗಳು ಕೂಡ ನಡೆದಿದೆ. ಇದರ ನಡುವೆ ಕುಂಭಮೇಳಕ್ಕೆ ಮುಸ್ಲಿಮರ ಪ್ರವೇಶವನ್ನ ನಿಷೇಧಿಸುವಂತೆ ಅಖಾಡ ಪರಿಷತ್ ಮತ್ತು ಇತರ ಕೆಲವು ಧಾರ್ಮಿಕ ಗುಂಪುಗಳು ಒತ್ತಾಯಿಸ್ತಾ ಇದೆ. ಇದು ಸಮಸ್ಯೆಯನ್ನ ಬಿಗಡಾಯಿಸುವಂತೆ ಮಾಡ್ತಿದೆ. ಕಾಡುಗಳ್ಳ ದಂತಚೋರ ವೀರಪ್ಪನ್ ಅಸುನೀಗಿ ಈಗಲೇ 2 ದಶಕವಾಗಿದೆ. ಹೀಗಿದ್ದರೂ ಆತನ ಹೆಸರು ಮಾತ್ರ ಆಗಾಗ ಕೇಳುತ್ತಲೇ ಇರುತ್ತದೆ. ಇದೀಗ ಆತ ಓಡಾಡಿ ಆಡಂಬೋಲ ಮಾಡಿಕೊಂಡಿದ್ದ ಕಾವೇರಿ ವನ್ಯಜೀವಿ ತಾಣದಲ್ಲಿ ಪರಿಸರ ಪ್ರವಾಸೋದ್ಯಮ ಆರಂಭಿಸಲು ಕರ್ನಾಟಕ ಸರ್ಕಾರ ಚಿಂತನೆ ನಡೆಸಿದೆ. ಇಂಥದೊಂದು ಯೋಚನೆ ಅರಣ್ಯ ಇಲಾಖೆಯಲ್ಲಿ ಒಡಮೂಡಿದೆ. ಪ್ರವಾಸೋದ್ಯಮವನ್ನ ಉತ್ತೇಜಿಸುವ ಮತ್ತು ಸ್ಥಳೀಯ ಆರ್ಥಿಕತೆ ಬಲಪಡಿಸುವ ಉದ್ದೇಶದಿಂದ ವೀರಪ್ಪನ್ ಈ ಹಿಂದೆ ಓಡಾಡಿಕೊಂಡಿದ್ದ ಅಡಗುದಾಣ ಪ್ರದೇಶ ಹಾಗೂ ಹೊಗೆನಕಲ್ ಮೇಕೆದಾಟು ಸಂಗಮ ಪ್ರದೇಶದಲ್ಲಿ ಸಫಾರಿಯನ್ನ ಆರಂಭಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಇದಲ್ಲದೆ ಮುತ್ತತ್ತಿ, ಬಸವನಬೆಟ್ಟ, ಅದರಂತೆ ಮಲೆ ಮಹಾದೇಶ್ವರ ವ್ಯಾಪ್ತಿಯಲ್ಲೂ ಪರಿಸರ ಪ್ರವಾಸೋದ್ಯಮವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಚಿಂತನೆಗಳು ನಡೆದಿದೆ. ಆದರೆ ಮಲೆ ಮಹಾದೇಶ್ವರ ಬೆಟ್ಟ ಹುಲಿ ಸಂರಕ್ಷಿತ ತಾಣವಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಅವಕಾಶ ಸಿಗುವ ಸಾಧ್ಯತೆಗಳು ಕಡಿಮೆ ಎನ್ನಲಾಗಿದೆ. ಇನ್ನು ಮಲೆ ಮಹಾದೇಶ್ವರ ಬೆಟ್ಟ ವ್ಯಾಪ್ತಿಯ ವೀರಪ್ಪನ್ ಹುಟ್ಟೂರು ಗೋಪಿನಾಥಂನಲ್ಲಿ ಈಗಾಗಲೇ ಸಫಾರಿ ಆರಂಭಗೊಂಡಿದೆ. ಹೀಗಾಗಿ ಅದೇ ರೀತಿ ಕಾವೇರಿ ವನ್ಯಜೀವಿ ತಾಣದಲ್ಲೂ ಸಫಾರಿ ಆರಂಭಿಸಲು ಸರ್ಕಾರ ಉತ್ಸುಕವಾಗಿದೆ. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ತಮ್ಮ ಪಕ್ಷ ಲಿಬರಲ್ ಪಾರ್ಟಿಯೊಳಗಡೆ ಭಾರೀ ಪ್ರತಿರೋಧ ಎದುರಿಸ್ತಾ ಇದ್ದಾರೆ. 10 ಹಲವು ಕಾರಣಗಳಿಂದಾಗಿ ತೀವ್ರ ವಿವಾದಕ್ಕೀಡಾಗಿರುವ ಪ್ರಧಾನಿ ಟ್ರೂಡೋ ಬಗ್ಗೆ ಪಕ್ಷದಲ್ಲಿ ಆಂತರಿಕ ಭಿನ್ನಮತ ಬಿರುಸುಗೊಂಡಿದೆ. ಹೀಗಾಗಿ ಶೀಘ್ರದಲ್ಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆಗಳು ದಟ್ಟವಾಗಿದೆ. ಈ ಕುರಿತು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. 2015ರಲ್ಲಿ ಪ್ರಚಂಡ ವಿಜಯದೊಂದಿಗೆ ಅಧಿಕಾರಕ್ಕೇರಿರುವ ಟ್ರೂಡೋ ಬಳಿಕ 2019 ಹಾಗೂ 2021ರಲ್ಲೂ ಪಕ್ಷವನ್ನ ಗೆಲುವಿನ ಕೊಂಡೊಯ್ದಿದ್ರು. ಇದೇ ಕಾರಣಕ್ಕೆ ಸುದೀರ್ಘ ಅವಧಿಗೆ ಪ್ರಧಾನಿ ಪಟ್ಟದಲ್ಲಿ ಉಳಿದಿದ್ದರು. ಆದರೆ ಟ್ರೂಡೋ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ್ರೆ ತಮ್ಮ ಸೋಲು ಖಚಿತ ಎಂಬ ಚರ್ಚೆ ಲಿಬರಲ್ ಪಕ್ಷದಲ್ಲಿ ಜೋರಾಗಿಯೇ ನಡೀತಿದೆ. ಹೀಗಾಗಿ ಅವರನ್ನ ಪದಚ್ಯುತಗೊಳಿಸಲು ಯತ್ನಿಸಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಟ್ರೂಡೋ ಪ್ರಧಾನಿ ಹುದ್ದೆಯಲ್ಲಿ ಇನ್ನು ಹೆಚ್ಚು ದಿನ ಇರಲಾರರು ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಭಾರತ ವಿರೋಧಿ ಧೋರಣೆ ಅನುಸರಿಸ್ತಾ ಇದ್ದ ಟ್ರೂಡೋ ಪರೋಕ್ಷವಾಗಿ ಖಲಿಸ್ತಾನ ಪರ ನಿಲುವು ತಾಳಿದ್ದಾರೆ. ಇದೇ ವಿಚಾರ ಅವರಿಗೆ ದೊಡ್ಡ ಹಿನ್ನಡೆ ತರುತ್ತಿದೆ ಎನ್ನಲಾಗಿದೆ. ಮಧ್ಯ ಆಫ್ರಿಕಾ ರಾಷ್ಟ್ರ ಕಾಂಗೋದಲ್ಲಿ ಬಂಡುಕೋರರ ಹಾವಳಿ ಮತ್ತೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ರುವಾಂಡ ಬೆಂಬಲಿತ M23 ಬಂಡುಕೋರರು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಆಯಕಟ್ಟಿನ ಪೂರ್ವ ಪಟ್ಟಣವನ್ನ ವಶಪಡಿಸಿಕೊಂಡಿದ್ದಾರೆ. ಪ್ರಾಂತೀಯ ರಾಜಧಾನಿ ಗೋಮಾ ಬಳಿ ಇರುವ ಈ ಪಟ್ಟಣ ಅತ್ಯಂತ ಆಯಕಟ್ಟಿನ ಸ್ಥಾನದಲ್ಲಿದ್ದು ಕಾಂಗೋ ಸೇನೆಯಿಂದ ಕೈತಪ್ಪಿದೆ. ಆದರೆ ಈ ಮಾಹಿತಿಯನ್ನ ಕಾಂಗೋ ಆಡಳಿತ ತಳ್ಳಿ ಹಾಕ್ತಿದೆ. ಆದರೆ ಪಟ್ಟಣ ಬಂಡುಕೋರರ ವಶವಾಗಿರುವ ಕುರಿತು ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಅಂದಹಾಗೆ ಟುಟ್ಸಿ ನೇತೃತ್ವದ M23 ಬಂಡುಕೋರರ ಗುಂಪು 2022ರಿಂದ ಪೂರ್ವ ಕಾಂಗೋದಲ್ಲಿ ದಂಗೆ ನಡೆಸ್ತಾ ಇದೆ. ಈ ಗುಂಪಿಗೆ ರುವಾಂಡಾ ಶಸ್ತ್ರಾಸ್ತ್ರ ಹಾಗೂ ಆರ್ಥಿಕ ಸಹಾಯ ನೀಡುತ್ತಿದೆ ಎನ್ನಲಾಗಿದೆ. ಈ ಕುರಿತು ಹಲವು ವರ್ಷಗಳಿಂದ ಕಾಂಗೋ ಆಡಳಿತ ಆರೋಪಿಸುತ್ತಲೇ ಬರುತ್ತಿದೆ. ಆದರೆ ರವಾಂಡಾ ಇದನ್ನ ತಳ್ಳಿ ಹಾಕಿದ್ದು ತನ್ನ ಪ್ರದೇಶದ ರಕ್ಷಣೆಗಾಗಿ ಕೆಲ ಕ್ರಮ ಕೈಗೊಳ್ಳಲಾಗಿದೆ ಅಂತ ಸಬೂಬು ಹೇಳುತ್ತಿದೆ. ಭೂಪ್ರದೇಶದ ದೃಷ್ಟಿಯಿಂದ ಆಫ್ರಿಕಾ ಖಂಡದ 2ನೇ ದೊಡ್ಡ ದೇಶವಾಗಿರುವ ಕಾಂಗೋದಲ್ಲಿ ಕೆಲ ವರ್ಷಗಳಿಂದ ಈ ಸಂಘರ್ಷ ನಡೀತಾ ಇದೆ. ಉತ್ತರ ಕೊರಿಯಾ ಮತ್ತೆ ಮಧ್ಯಂತರ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪ್ರಯೋಗ ನಡೆಸಿದೆ. 1100 ಕಿಲೋಮೀಟರ್ ಪೂರ್ವಕ್ಕೆ ಮಿಸೈಲ್ ಹಾರಿದ್ದು ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿ ಸಮುದ್ರದಲ್ಲಿ ಪತನಗೊಂಡಿದೆ. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಆಂಟೋನಿ ಬ್ಲಿಂಕೆನ್ ದಕ್ಷಿಣ ಕೊರಿಯಾ ಪ್ರವಾಸದಲ್ಲಿದ್ದಾಗಲೇ ಕಿಮ್ ಜಾಂಗ್ ಆಡಳಿತ ಈ ಕ್ಷಿಪಣಿ ಪ್ರಯೋಗ ನಡೆಸಿದೆ. ಇನ್ನು ದಕ್ಷಿಣ ಕೊರಿಯಾ ರಾಜಧಾನಿ ಸಿಯೋಲ್ನಲ್ಲಿ ವಾಸ್ತವ್ಯ ಹೂಡಿರುವ US ವಿದೇಶಾಂಗ ಕಾರ್ಯದರ್ಶಿ ಆಂಟೋನಿ ಬ್ಲಿಂಕೆನ್ ಉತ್ತರ ಕೊರಿಯಾ ಉದ್ದಟತನದ ಕುರಿತು ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ವಿಚಿತ್ರಕಾರಿ ಶಕ್ತಿಗಳನ್ನು ತಡೆಯಲು ದಕ್ಷಿಣ ಕೊರಿಯಾ ಮತ್ತು ಜಪಾನ್ನೊಂದಿಗೆ ವಾಷಿಂಗ್ಟನ್ನ ಸಹಕಾರವನ್ನು ಗಾಢವಾಗಿಸುವ ಅಗತ್ಯತೆ ಇದೆ ಅಂತ ಅವರು ಹೇಳಿದ್ದಾರೆ. ಆ ಮೂಲಕ ದಕ್ಷಿಣ ಕೊರಿಯಾ, ಜಪಾನ್ ಹಾಗೂ ಅಮೆರಿಕ ನಡುವಿನ ತ್ರಿಪಕ್ಷೀಯ ವ್ಯೂಹಾತ್ಮಕ ತಂತ್ರಗಾರಿಕೆಯ ಮಹತ್ವವನ್ನ ಬ್ಲಿಂಕೆನ್ ಪ್ರತಿಪಾದಿಸಿದ್ದಾರೆ. ಅಲ್ಲದೆ ತಮ್ಮ ಸಹಕಾರ ಹಾಗೂ ರಕ್ಷಣಾ ಪಾಲುದಾರಿಕೆ ಎಷ್ಟು ಮಹತ್ವ ಪಡೆದಿದೆ ಅನ್ನೋದನ್ನ ಉತ್ತರ ಕೊರಿಯಾ ತನ್ನ ಹತಾಶೆ ಮೂಲಕ ವ್ಯಕ್ತಪಡಿಸಿದೆ ಅಂತ ಬ್ಲಿಂಕೆನ್ ವ್ಯಂಗ್ಯವಾಡಿದ್ದಾರೆ.
ಸೋಷಿಯಲ್ ಮೀಡಿಯಾ ಆಕರ್ಷಣೆ ಇತ್ತೀಚಿನ ದಿನಗಳಲ್ಲಿ ಜನ ಮರುಳು ಜಾತ್ರೆ ಮರುಳು ಅನ್ನುವಂತಾಗಿದೆ. ಕೆಲವರಂತೂ ಸೋಷಿಯಲ್ ಮೀಡಿಯಾದ ಪ್ರಚಾರದ ಗೀಳಿಗೆ ಶಿಕ್ಷಣಕ್ಕೆ ತಿಲಾಂಜಲಿ ನೀಡ್ತಾ ಇದ್ದಾರೆ. ಇಲ್ಲೊಬ್ಬ ಲೇಡಿ ಯೂಟ್ಯೂಬರ್ ವಯಸ್ಕರ ಕಂಟೆಂಟ್ ಕ್ರಿಯೇಟರ್ ಆಗಲು PhD ಪದವಿಯನ್ನೇ ತೊರೆದಿದ್ದಾರೆ. ಜರಾಧಾರ್ ಎಂಬ ಮಹಿಳಾ ಯೂಟ್ಯೂಬರ್ ವಯಸ್ಕರ ಕಾಂಟೆಂಟ್ ಕ್ರಿಯೇಟ್ ಮಾಡುವ ಈ ಸಾಹಸಕ್ಕಿಳಿದಿದ್ದಾರೆ. ವಿಚಿತ್ರ ಅಂದರೆ ಕಾನೂನು ಪದವಿ ಮುಗಿಸಿ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಿರುವ ಇವರು ಯೂಟ್ಯೂಬ್ನಲ್ಲಿ ತಮ್ಮ ಪ್ರತಿಭೆಯನ್ನ ಹೊರಹಾಕಲು ನಿರ್ಧರಿಸಿದ್ದಾರೆ. ಸದ್ಯ ಜರಾಧಾರ್ ಯೂಟ್ಯೂಬ್ನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ್ದಾರೆ. ಆಕೆ ತಮ್ಮ ಯೂಟ್ಯೂಬ್ ವಿಡಿಯೋಗಳಿಂದಲೇ ಬರೋಬ್ಬರಿ $1 ಮಿಲಿಯನ್ ಹಣ ಗಳಿಸಿದ್ದಾರೆ ಎನ್ನಲಾಗಿದೆ. ಅಂದಹಾಗೆ ಜರಾಧಾರ್ ಟೆಕ್ಸಾಸ್ನ ವಿಶ್ವವಿದ್ಯಾನಿಲಯದಲ್ಲಿ ಕಂಪ್ಯೂಟರ್ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುತ್ತಿದ್ರು. ಆದರೆ ಕಾಂಟೆಂಟ್ ಕ್ರಿಯೇಷನ್ಗಾಗಿ PhD ಪದವಿಯನ್ನ ಅರ್ಧಕ್ಕೆ ಮೊಟಕುಗೊಳಿಸಲು ನಿರ್ಧಾರ ಮಾಡಿದ್ದಾರೆ. ಈ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.